ಬಿಬಿಎಂಪಿಗೆ ಭಾರಿ ದಂಡ ಪಾವತಿಸಿದೆ ಪ್ರತಿಷ್ಠಿತ ಐಕ್ಯ 66 ಲಕ್ಷ ರೂಪಾಯಿ ದಂಡ ಪಾವತಿಸಿದೆ. ಬಿಬಿಎಂಪಿಗೆ ಭಾರಿ ದಂಡ ಪಾವತಿಸಿರುವಂಥದ್ದು ಪ್ರತಿಷ್ಠಿತ ಐಕ್ಯ ಸಂಸ್ಥೆ. ಪರವಾನಗಿ ಇಲ್ಲದ ವಸ್ತು ಮಾರಾಟಕ್ಕೆ ಈ ರೀತಿಯ ದಂಡ ಸಂದಾಯ ಮಾಡಲಾಗಿದೆ. ಅಂದಾಜು 66 ಲಕ್ಷ ರೂಪಾಯಿ ದಂಡ ಬಿಬಿಎಂಪಿಗೆ ಪಾವತಿ ಮಾಡಬೇಕಾಗತ್ತೆ ಮಾಡಿದೆ. ಪರ್ಮಿಷನ್ ಇಲ್ಲದೆ ವಿವಿಧ ಡ್ರಿಂಕಿಂಗ್ ಬಾಟಲ್ ಅನ್ನು ಮಾರಾಟ ಮಾಡಲಾಗ್ತಾ ಇತ್ತು ಅನ್ನೋದು. ಕಳೆದ 3 ವರ್ಷದಿಂದ ಐಕ್ಯ ಮಾರಾಟ ಮಾಡ್ತಾ ಇತ್ತು. ಬಿಬಿಎಂಪಿ ದಂಡ ದಾಳಿ ವೇಳೆ ಅಂದರೆ ಯಾವಾಗ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗತ್ತೆ ಈ ರೀತಿಯ ಐಕ್ಯ ಕಳ್ಳಾಟ ಗೊತ್ತಾಗುತ್ತೆ. ಸೊ ಈಗ 66 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ದಂಡ ಕಟ್ಟಿದೆ. ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ 65,93,600 ರೂಪಾಯಿ ಪಾವತಿ ಮಾಡಿದೆ. ದಾಸರಳ್ಳಿ ವಲಯದ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಪಾಲಿಕೆ ಆರೋಗ್ಯ ಅಧಿಕಾರಿಗಳ ದಾಳಿ ವೇಳೆ ಲೋಪ ಜೊತೆಗೆ ದಂಡವನ್ನು ಕಟ್ಟಿರುವಂಥದ್ದು ಐಕ್ಯ. ಬಿಬಿಎಂಪಿಗೆ ನಿಗದಿತ ದಂಡ ಕಟ್ಟಿ 5 ವರ್ಷ ಅನುಮತಿಗೆ ಐಕ್ಯ ಮನವಿ ಬೇರೆ ಮಾಡಿದೆ ಅಂತೆ. ಅದಕ್ಕೆ ಬಿಬಿಎಂಪಿ ಏನು ಮಾಡೋದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾಗಿ ಕಳೆದ 3 ವರ್ಷದಿಂದ ಕಳ್ಳಾಟ ನಡೆಸ್ತಾ ಇರುವಂಥ ಐಕ್ಯ ವಿರುದ್ಧ ದಂಡವನ್ನು ಈಗ ವಸೂಲಿ ಮಾಡಲಾಗಿದೆ. 66 ಲಕ್ಷ ರೂಪಾಯಿ. ಪರವಾನಗಿ ಇಲ್ಲದೆ ವಸ್ತುವನ್ನು ಮಾರಾಟ ಮಾಡ್ತಾ ಇದ್ರು ಗೊತ್ತಿಲ್ಲದಂಗೆ ಅಂತ. ಪರ್ಮಿಷನ್ ಇಲ್ಲದೆ ವಿವಿಧ ಡ್ರಿಂಕಿಂಗ್ ಬಾಟಲ್ ಮಾರಾಟ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಐಕ್ಯ ಮೇಲೆ ದಾಳಿ ಆಗತ್ತೆ, ರೇಡ್ ಮಾಡಲಾಗತ್ತೆ. ತನಿಖೆ ಮಾಡುವಾಗ ಗೊತ್ತಾಗತ್ತೆ. ಇದಕ್ಕೆ ಅವಕಾಶನೇ ಇರೋದಿಲ್ಲ ಹೇಗೆ ಇದೆಲ್ಲ ಅಂತ. ಆವಾಗ ಈಗ 66 ಲಕ್ಷ ರೂಪಾಯಿ 65,93,600 ರೂಪಾಯಿ ಪಾವತಿ ಮಾಡಿದೆ. ಜೊತೆಗೆ ಬಿಬಿಎಂಪಿಗೆ ನಿಗದಿತ ದಂಡ ಕಟ್ಟಿರುವಂಥ ಹಿನ್ನೆಲೆಯಲ್ಲಿ 5 ವರ್ಷಗಳ ಕಾಲ ಅನುಮತಿ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದೆ ಐಕ್ಯ ಅಂತ ಬಂದಾಗ ಅಲ್ಲಿ ಗೃಹ ಬಳಕೆಯ ವಸ್ತುಗಳೆಲ್ಲವೂ ಸಿಗತ್ತಲ್ಲಿ. ಆ ರೀತಿಯ ಸಂಸ್ಥೆ ಅದು. ಹೋಮ್ ಫರ್ನಿಚರ್ ಸೇರಿದಂತೆ ಎಲ್ಲವೂ. ಆದರೆ ಅಲ್ಲಿ ಪರ್ಮಿಷನ್ ಇಲ್ಲದೆ ವಿವಿಧ ಡ್ರಿಂಕಿಂಗ್ ಬಾಟಲ್ ನೀರಿನ ಬಾಟಲ್ಗಳನ್ನು ಮಾರಾಟ ಮಾಡಲಾಗ್ತಾ ಇತ್ತು ಗೊತ್ತಿಲ್ಲದೆ, ಮಾಹಿತಿ ಇಲ್ಲದೆ, ಪರ್ಮಿಷನ್ ಇಲ್ಲದೆ. ಕೇವಲ ನೀರು ಅಷ್ಟೇ, ಬೇರೆ ಬೇರೆ ಡ್ರಿಂಕಿಂಗ್ ವಾಟ್ರು. ಸೊ ಈಗ ದಿಢೀರಾಗಿ ಐಕ್ಯ ಮೇಲೆ ರೇಡ್ ಆಗುತ್ತೆ. ರೇಡ್ ಆದ ನಂತರ ಗೊತ್ತಾಗತ್ತೆ ಕಳ್ಳಾಟ ನಡೆಸ್ತಾ ಇದ್ರು ಅಂತೇಳಿ ಕಳೆದ 3 ವರ್ಷಗಳಿಂದ. ಸೊ ಹಂಗಾಗಿ 3 ವರ್ಷದಿಂದಾಗಿ ಈ ರೀತಿಯ ಕಳ್ಳಾಟ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ 66 ಲಕ್ಷ ರೂಪಾಯಿ ದಂಡ ಪಾವತಿ ಮಾಡಿದೆ. ಕಳೆದ 3 ವರ್ಷದಿಂದ ಮಾರಾಟ ಮಾಡ್ತಾ ಇರುವಂಥ ಐಕ್ಯ ಏನಿದೆಯಲ್ಲ, ವಿವಿಧ ಡ್ರಿಂಕಿಂಗ್ ಬಾಟಲ್, ಅದರ ಕಳ್ಳಾಟ ಬಯಲಾಗುತ್ತೆ. ಬಿಬಿಎಂಪಿ ಕಡೆಯಿಂದ ರೇಡ್ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ಹಿಂಗೆ ಮಾಡ್ತಿದ್ರು ಅಂತ. ಈಗ 66 ಲಕ್ಷ ರೂಪಾಯಿ ದಂಡ ಪಾವತಿಸಿದೆ ಬಿಬಿಎಂಪಿಗೆ. ಅಂದರೆ ಪರ್ಮಿಷನ್ ಇಲ್ಲದೆ ಮಾರಾಟ ಮಾಡ್ತಾ ಇರುವಂಥ ಹಿನ್ನೆಲೆಗೆ ಅದನ್ನೆಲ್ಲವನ್ನು ವಾಪಸ್ ಕೊಡಬೇಕು ದಂಡ ಸಮೇತ ಅಂತ. ದಾಸರಳ್ಳಿ ವಲಯದ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಪಾಲಿಕೆ ಆರೋಗ್ಯ ಅಧಿಕಾರಿಗಳ ದಾಳಿ ವೇಳೆ ಲೋಪ ಇದೆ ಅನ್ನೋದು ಗೊತ್ತಾಗತ್ತೆ. ಈಗ ದಂಡ ಕಟ್ಟಿದ್ದಾರೆ. ಸೊ ಈಗ ಬಿಬಿಎಂಪಿಗೆ ನಿಗದಿತ ದಂಡ ಕಟ್ಟಿರುವಂಥ ಹಿನ್ನೆಲೆಯಲ್ಲಿ 5 ವರ್ಷಗಳ ತನಕ ಮನವಿ ಮಾಡಿದ್ದಾರೆ. ಅದೇ ಅನುಮತಿ ಕೊಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.